ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ದೇವರು ಮನುಷ್ಯನಿಗಾಗಿ ಕೆಲವು ವಿಶೇಷ ವರಗಳನ್ನು ಕೊಟ್ಟಿದ್ದಾನೆ. ಮಾತು, ನಗು, ಕೈ, ಬೇರೆ ಯಾವುದೇ ಪ್ರಾಣಿಗಳಿಗೆ ಇವನ್ನು ಕೊಟ್ಟಿಲ್ಲ. ಹಾಗಾಗಿ ಇವುಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದರಲ್ಲಿ ಮನುಷ್ಯನ ಜಾಣತನ ಅಡಗಿದೆ. ಬಾಯಿ, ಕೈ, ಕಚ್ಚೆ ನಿನ್ನ ಇಚ್ಛೆಯಲ್ಲಿದ್ದರೆ ನಿನಗೆ ವೈರಿಗಳಿಲ್ಲ ಎಂದು ತಿಳಿದವರು ಹೇಳಿದ್ದಾರೆ. ಬಾಯಿಯಿಂದ ಏನೇನು ಒಳ್ಳೆಯದನ್ನು ಮಾಡಲು ಸಾಧ್ಯವೋ ಅದನ್ನೆಲ್ಲ ಮಾಡಬೇಕು. ಹೃದಯ ಬಿಚ್ಚಿ ನಗಬೇಕು. ನೀತಿಯುಳ್ಳ ಮಾತಿಗೆ ಸುಭಾಷಿತ ಎಂದು ಹೇಳಲಾಗುತ್ತದೆ. ಸುಭಾಷಿತ ಒಳ್ಳೆಯ ಗೀತೆ ಹಾಗೂ ತರುಣಿಯರ ವಿಳಾಸಕ್ಕೆ ಮನುಷ್ಯ ಸೋಲುತ್ತಾನೆ. ಯಾರಾದರೂ ಸೋಲುತ್ತಿಲ್ಲ ಅಂದರೆ ಅವರು ಮಹಾನ್ ಯೋಗಿಯೇ ಆಗಿರಬೇಕು, ಇಲ್ಲವೇ ಪಶುವಾಗಿರಬೇಕು. ಮಾತು ವಚನ ಆಗಬೇಕು, ವಚನ ಮಾತಾಗಬಾರದು. ಮಾತು ಕೃತಿಯಲ್ಲಿ ಬಂದರೆ ಅದೇ ವಚನ. ಹಾಡುವ ಮಾತುಗಳೆಲ್ಲ ವಚನ ಆಗಬೇಕು. ಅಂದಾಗ ಎಲ್ಲರ ನಂಬಿಕೆ ಗಳಿಸಲು ಸಾಧ್ಯ. ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ಎಂಬ ಪ್ರಶ್ನೆ ಎದುರಾದಾಗ ಒಳ್ಳೆಯ ಮಾತುಗಳನ್ನು ಯಾರು ಆಚರಣೆಯಲ್ಲಿ ತರುತ್ತಾರೋ ಅವರೇ ಶ್ರೇಷ್ಠರು ಎಂದು ಹೇಳಬಹುದು. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನು ಹೇಳಬೇಕು. ಆಡಿದ ಮಾತು, ಬಿಟ್ಟ ಬಾಣ ಮರಳಿ ಬರುವುದಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ. ಯಾರೊಬ್ಬರ ಬಗ್ಗೆ ವಿಚಾರ ಮಾಡದೆ ಮಾತು ಆಡಬಾರದು. ಮಾತಾಡಿ ಯೋಚಿಸುವುದಕ್ಕಿಂತ ಯೋಚಿಸಿ ಮಾತನಾಡಬೇಕು. ಇಲ್ಲದಿದ್ದರೆ ಅನಾಹುತಕ್ಕೆ ಕಾರಣವಾಗುತ್ತದೆ. ಬಸವಣ್ಣನವರು ತಮ್ಮ ವಚನದಲ್ಲಿ ಮಾತು ಆಡಬೇಡ ಎಂದೇ ಹೇಳಿದ್ದಾರೆ. ಒಂದು ವೇಳೆ ಆಡಿದರೆ ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಎಂದು ಹೇಳಿದ್ದಾರೆ. ಇನ್ನೊಬ್ಬರ ದುಃಖದ ಸಂದರ್ಭದಲ್ಲಿ ಒಂದೆರಡು ಒಳ್ಳೆಯ ಮಾತನಾಡಬೇಕು. ಅವರ ನೋವಿನಲ್ಲಿ ಒಂದಾಗಬೇಕು. ಮಧುರವಾದ ಮಾತು ಆಡಬೇಕು. ನಿಮ್ಮ ಧ್ವನಿಯ ಮಾಧುರ್ಯ ಜನರಲ್ಲಿ ಬದಲಾವಣೆ ತರುವಂತಿರಲಿ. ಹೊಗಳಿಕೆಯಲ್ಲಿ ಅರ್ಥ ಇರಬೇಕು, ತೆಗಳಿಕೆಯಲ್ಲಿ ಸತ್ಯ ಇರಬೇಕು. ಮಾತುಗಳ ಬಗ್ಗೆ ಬಹಳಷ್ಟು ಅರ್ಥಗರ್ಭಿತವಾಗಿ ವಿವರಣೆ ನೀಡಿದ 12ನೇ ಶತಮಾನದ ಶರಣರು ಕೇವಲ ತತ್ವಜ್ಞಾನಿಗಳಲ್ಲ, ವಿಜ್ಞಾನಿಗಳು. ಅವರ ಮಾರ್ಗದಲ್ಲಿ ನಡೆಯೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.